ಎಲ್ಲ ಸೊಸೆಯಂದ್ರಿಗೂ ನಾವು ಹೆಣ್ಮಕ್ಳಲ್ಲ ಒಂದು ನಿಮಿಷ ಕೇಳಿರಿ ಫಸ್ಟು. ಸೊಸೆಯಂದಿರಿಗೆ ಮೊದಲನೇ ಆದ್ಯತೆ. ಯಾಕಪ್ಪ ಅಂದರೆ ನಮ್ಮ ವಂಶೋದ್ಧಾರಕರು ಅದು ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಎತ್ಕೊಡುವಂಥ ನಮ್ಮ ಸೊಸೆಯರಿಗೆ ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ ನಮ್ಮ ಮಕ್ಕಳು. ಅಂದರೆ ನಾವು ನಮ್ಮ ಮಕ್ಕಳು ಎಲ್ಲರೂ ಆಚೆ ಕೊಟ್ಟಾಗ ಅವರು ಗರ್ಭಿಣಿ ಆದಾಗ ಅವ್ರಿಗೂ ನಾವು ಆದ್ಯತೆ ಕೊಡ್ತಾಯಿದ್ದೀವಿ. ಮೊದಲನೇ ಮಗು ಆದಾಗ ಅವ್ರಿಗೂ ಆದ್ಯತೆ ಕೊಡಬೇಕು ಅಂತ ಇದ್ದ ದೃಷ್ಟಿಯಿಂದ ಅವನು ನಾವು ಇದಕ್ಕೆ ವಿಶೇಷ ಆಹ್ವಾನತಾಗಿ ನಮ್ಮ ಸೊಸೆಯಿಂದ ಇಲ್ಲಿರ್ತಾರೆ. ಹೆಣ್ಮಕ್ಕಳು ವಿಶೇಷ ಆಹ್ವಾನ ಅವನ್ನ ಕರೆಸ್ಕೊಂಡು ಆಮೇಲೆ ಏನು ಅದಕ್ಕೆ ನಮ್ಮ ಡಾಕ್ಟರ್ಸ್ ಟೀಮು ಬರ್ತಾರೆ. ಏನು ಹೆಂಗೆ ಆ ಗರ್ಭಿಣಿಯವರು ಹೆಂಗೆ ಯಾವುದು ಥರ ಆಹಾರ ತೊಗೋಬೇಕು, ಗರ್ಭಿಣಿ ಟೈಮಲ್ಲಿ ಹೆಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ, ಯಾವ ಥರ ಮಾಡಬೇಕು, ಪ್ರಥಮ ಚಿಕಿತ್ಸೆ ಎಲ್ಲ ಕೊಡಬೇಕಾದ್ರೆ ನುಣ್ಣಿತ ಡಾಕ್ಟರ್ಸ್, ಎಕ್ಸ್ಪೋರ್ಟ್ ಡಾಕ್ಟರ್ಸ್ ಬಂದು ಅಲ್ಲಿ 5 ನಿಮಿಷ ಅವರಿಗೆ ಅವೇರ್ನೆಸ್ಸು ಪ್ರೋಗ್ರಾಮ್ ಕೊಡ್ತಾರೆ. ಆ ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣ ಟ್ರಸ್ಟ್ ವತಿಯಿಂದ ಅದನ್ನು ಆಯೋಜನೆ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಅದು ಮಿಗಿಲಾಗಿ ಈ ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕಾದ್ರೆ ಒಬ್ಬ ಹುಡುಗ ಬೆಳಿಬೇಕಾದ್ರೆ ಅವನಿಗೆ ಬುದ್ಧಿ ವಿದ್ಯೆ ಕೊಡುವಂಥವರು ನಮ್ಮ ಏನು ಮಾತೃದೇವ ಆಯಿತು. ಆವಾಗ ಗುರುದೇವ ಅಂತ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನುವ ಲೆಕ್ಕದಲ್ಲಿ ನಮಗೆ ಪಾಠ ಕೊಟ್ಟಿರುವಂಥವರು ಯಾರ್ಯಾರು ನಮಗೆ ಹಿಂದೆ ಇದ್ದು ಮುಂದೆ ಬೆಳೆಸಿರುವಂಥ ಅವ್ರಿಗೆಲ್ಲರಿಗೂ ಅದೊಂದು ಕಾರ್ಯಕ್ರಮ ಮಾಡಬೇಕಂತ ನಂಬಿಕೊಂಡಿದ್ದಾರೆ. ಅದನ್ನ ಅದಕ್ಕೆ ಸಂಪೂರ್ಣವಾಗಿ ಅವರು ಮಾತಾಡ್ತಾರೆ. ಮೂರನೇದಾಗಿ ಏನು ಇವಾಗ ಸೋಷಿಯಲ್ ಸರ್ವಿಸ್ ಸರ್ಕಾರ ಸಂಬಳ ತಗೊಂಡ್ರೂ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಈ ಹಾಸ್ಪಿಟ್ಲಾಗ ಕೆಲಸ ಮಾಡುವಂಥ ದಾಯಾದಿದೆ ಅಂತ ಅದಕ್ಕೆ ಆಶಾ ವರ್ಕರ್ಸ್ಗೆ. ಯಾಕಂದರೆ ಅವರು ಸಂಪೂರ್ಣವಾಗಿ ನಮಗೆ ಈ ಹೆಣ್ಮಕ್ಳು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರು ಸಹ ಇರ್ತಾರೆ. ಅವ್ರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅವರ ಮೇಯ್ನು ಏನಪ್ಪ ಅಂದರೆ ಮೇಯ್ನು ದೃಷ್ಟಿ ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಮನಸ ವಾಚ ಅವ್ರಿಗೆಲ್ರಿಗೂ ಯಾವುದೋ ಒಂಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆ ಹಿತದೃಷ್ಟಿಯಿಂದ ಇವತ್ತು ಅದನ್ನು ಅನೌನ್ಸ್ ಮಾಡಿದರು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋಕ್ಕೆ ಯಾವತ್ತು ಏನು ಡೇಟು ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಎಂಟೈರ್ ಕಾಂಗ್ರೆಸ್ ನಾಯಕರು, ಅದಕ್ಕೆ ಮಿಗಿಲಾಗಿ ನಮ್ಮ ನಾಯಕರಾದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು, ಯಾಕಂದರೆ ಡೇಟ್ ಕೊಡಬೇಕು ಅವರು. ಆ ಡೇಟೆಲ್ಲ ಕಂಪ್ಲೀಟಾಗಿ ಹೊಂದಿಸ್ಕೊಂಡು ಯಾವಾಗ ಸೂಕ್ತವಾದ ಸಮಯ, ಸೂಕ್ತವಾದ ಡೇಟು, ಸೂಕ್ತವಾದ ಜಾಗ ಅಂತ ನಾವು ಮುಂದೆ ತರಿಸ್ತೀವಿ. ಹಂಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥ ನಮ್ಮ ಆದಾಯನವರಿಗೆ, ಅವ್ರಿಗೆಲ್ಲ ನನ್ನ ಕಾಂಗ್ರೆಸ್ ಫ್ಯಾಮಿಲಿ ವರ್ಕರ್ಸ್ಗೆ, ಕಾಂಗ್ರೆಸ್ ಹಿತದೃಷ್ಟಿಯವರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಸುತ್ತ ನಾನು 4 ಮಾತು ತಿಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಒಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣವರ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಜನಪರವಾದಂಥ ಕಾರ್ಯಕ್ರಮ. ಅದು ಹೆಣ್ಮಕ್ಳನ್ನು ಎಲ್ಲ ರಂಗಗಳನ್ನು ಗುರುತು ಮಾಡಿ ಅವ್ರನ್ನ ಗೌರವಿಸಬೇಕು ಅಂತಕ್ಕಂಥದ್ದು. ಎಂಥ ಒಂದು ಕಾರ್ಯಕ್ರಮ ಯಾವುದೇ ತಾಲೂಕಲ್ಲಿ ಇಡೀ ಸ್ಟೇಟಲ್ಲಿ ನಡೀತಾ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಮುಳಬಾಗಿಲು ತಾಲೂಕಲ್ಲಿ ಆದಿನಾರಾಯಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಬಲದಿಂದ ಅವರು ನಡೆಸ್ತಾ ಇದ್ದಾರೆ. ಪೂರ್ತಿಯಾಗಿ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಲ್ತೀವಿ. ಇಡೀ ತಾಲೂಕಿನ ಜನ ಅವ್ರ ಜನಪರವಾದಂಥ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಸುಮಾರು 1 ವರ್ಷದಿಂದ ನಮ್ಮ ಪಕ್ಷದ ವತಿಯಿಂದ ಆದಿನಾರಾಯಣ ಅವರ ಸ್ವಂತ ದುಡ್ಡಿಂದ ಒಂದು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಮತ್ತು ಉದ್ಯೋಗ ಮೇಳ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮಗಳು ನಾವು ಪಕ್ಷದ ವತಿಯಿಂದ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಅನೇಕ ಮುಖಂಡರು, ಅನೇಕ ಕಾರ್ಯಕರ್ತರು ಸಹಕಾರ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಾರೆ. ಅವ್ರಿಗೆ ಮೊಟ್ಟಮೊದಲವಾಗಿ ಧನ್ಯವಾದಗಳು ಹೇಳ್ತಾ, ಇದರ ಜೊತೆಗೆ ನಮ್ಮ ಆದಿನಾರಾಯಣ ಅವರು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟ್ ವತಿಯಿಂದ ಒಂದು ನಮ್ಮ ತಾಲೂಕಿನ ಗರ್ಭಿಣಿಯರು ಯಾರು ಗರ್ಭ ಧರಿಸಿರ್ತಾರೋ ಸುಮಾರು 2000 ಮೇಲ್ಪಟ್ಟು ನಮ್ಮ ತಾಲೂಕಿನಲ್ಲಿ ನಮಗೆ ಅಂದಾಜು ಸಿಕ್ಕಿದೆ ಸರ್ಕಾರದ ಪ್ರಕಾರ. ಆ 2000 ಹೆಣ್ಮಕ್ಳಿಗೂ ಒಂದು ಸೀಮಂತ ಕಾರ್ಯಕ್ರಮ, ಅದ್ರ ಜೊತೆಗೆ ಡೆಲಿವರಿ ಕಾರ್ಯಕ್ರಮ, ಡೆಲಿವರಿಗೆ ಆಗುವಂಥ ಒಂದು ಖರ್ಚು ವೆಚ್ಚ ಇಲ್ಲ ಡೆಲಿವರಿಗೆ ಹಾಕುವಂಥ ಒಂದು ಕಿಟ್ಟನ್ನು ಕೊಡೋಕ್ಕೆ ಅವ್ರಿಗೆ ಸೀಮಂತ ಕಾರ್ಯಕ್ರಮ ಜೊತೆಗೆ ಅದು ಕೊಡೋಕ್ಕೆ ನಾವು ನಮ್ಮ ಆದಿನಾರಾಯಣವರು ನಿರ್ಧರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ
ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇರೋಂಥ ಕಾರ್ಯಕ್ರಮ ಮಾತೃದೇವೋಭವ ಅಂತ ಒಂದು ಹೆಸರಿನ ಮೇಲೆ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳು ಮುಳಬಾಗಿಲು ತಾಲೂಕಿನ ಎಲ್ಲ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲಿ 2,000 ಜನ ಕರ್ಕೊಂಡ್ಬರೋಕ್ಕೆ ಪ್ರತಿಯೊಂದು ಹೆಣ್ಮಗು ಸಮೇತ ಅಲ್ಲ ಊರಿಂದ ಇಲ್ಲಿಗೆ ಇದೇ MG6 ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಯಾಕೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಅವ್ರಿಗೆ ಕಾರಿನ ವ್ಯವಸ್ಥೆಯಿಂದ ಹಿಡಿದು ಮತ್ತು ಅವ್ರು ಕರ್ಕೊಂಡೋಗಿ ಮನೆ ಬಿಡೋವರೆಗೂ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಆಜ್ಞಾನ ಚಾರಿಟಬಲ್ ಟ್ರಸ್ಟಿಂದ ಮಾಡೋಕ್ಕೆ ತೀರ್ಮಾನ ತೊಗೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಆಚಾರ್ಯ ದೇವೋಭವ ಅಂತ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು ಅಂದರೆ ತಾಲೂಕಿನ ಎಲ್ಲ ಶಿಕ್ಷಣ ವರ್ಗದ ಶೈಕ್ಷಣಿಕ ಶಿಕ್ಷಕರು, ನಮ್ಮ ಸರ್ಕಾರಿ ಶಿಕ್ಷಕರ ಜೊತೆಗೆ ಅವರ ಫ್ಯಾಮ್ಲಿಯನ್ನು ಕರ್ಕೊಂಡು ಬಂದು ಅವ್ರಿಗೆ ಒಂದು ಸನ್ಮಾನ ಪ್ರೋತ್ಸಾಹ ಇದು ಕೊಟ್ಟು ಅವ್ರು ಸನ್ಮಾನ ಮಾಡಿ ಅವ್ರು ಯಾಕೆಂದರೆ ನಮಗೆ ಇವಾಗ ಮುಂದಿನ ದಿನಗಳಲ್ಲಿ ಸಮಾಜ ನಡೆಸೋ ಕಾರ್ಯಕ್ರಮ ಮಾಡ್ತಾ ಇರೋದೇ ಶಿಕ್ಷಕರು. ಅವ್ರನ್ನ ಗುರುತಿಸಿ ಅವರನ್ನು ಸಂಸ್ಕರಿಸೋಂಥ ಮಾಡೋ ಕಾರ್ಯಕ್ರಮವನ್ನು ಒಂದು ಫ್ಯಾಮಿಲಿ ಸಮೇತ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. ಅದನ್ನು ಗೌರವಿತವಾಗಿ ಮಾಡೋಣ ಅಂತ ಅಂದ್ಕೊಂಡು ಅದರ ಜೊತೆಗೆ ಎಲ್ಲ ನಮ್ಮ ಪಬ್ಲಿಕ್ ಸರ್ವಿಸ್ ಜನಸೇವೆ ದಿನ ಬೆಳಗಾದರೆ ಪ್ರತಿಯೊಬ್ಬರು ನಮ್ಮ ಜನಸೇವೆ ಮಾಡ್ತಕ್ಕಂಥ ಒಂದು ವಾಟರ್ಮೆನ್ನಿಂದ ಹಿಡಿದು ಒಂದು ಆಶಾ ವರ್ಕರು, ನರ್ಸರಿ ವಿಲೇಜ್ ಅಕೌಂಟಿಂದ ಹಿಡಿದು ಪ್ರತಿಯೊಬ್ಬರು ಯಾರು ಜನಸೇವೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬ ಜನಸೇವಕರನ್ನು ಅವ್ರನ್ನೂ ಸಮೇತ ಅವ್ರ ಫ್ಯಾಮಿಲಿ ಸಮೇತ ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ನಾವು ಸಂಸ್ಕಾರ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟು ಅವ್ರದ್ದೇ ಆದಂಥ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ. ಅದನ್ನು ಸಮೇತ ಆಜ್ಞಾನ ಚಾರಿಟಬಲ್ ಟ್ರಸ್ಟಿಂದಲೇ ಮಾಡ್ತೀವಿ. ಇದರ ಜೊತೆಗೆ ಇವಾಗ ನಮ್ಮ ಮುಳಬಾಗಿಲು ಪೊಲೀಸು, ಕೋಲಾರ ಜಿಲ್ಲಾ ಪೊಲೀಸು ಇಲ್ಲಿ 2ನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು. ಹೆಲ್ಮೆಟ್ ಇಲ್ಲದೆ ಅನೇಕ ಆಕ್ಸಿಡೆಂಟ್ಗಳಾಗಿದೆ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅದು ಎಸ್ಪೆಷಲಿ ಮುಳಬಾಗಿಲು ತಾಲೂಕಲ್ಲಿ ಮೊನ್ನೆ ಯಾವ DG ಬಂದಾಗ ಎಲ್ಲ ಅವರು ವೆರಿಫೈ ಮಾಡಿ ಎಲ್ಲ ಆಕ್ಸಿಡೆಂಟ್ಗಳು ಆಗಿರೋದು ಹೆಲ್ಮೆಟ್ ಇಲ್ದಿರ ಆಗಿರೋಂಥ ಕೆಲಸಗಳು ಜಾಸ್ತಿ ಇದೆ ಅಂತೇಳಿ ಅವರು 2ನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಪ್ರತಿಯೊಬ್ಬ ಗಾಡಿ ಓಡಿಸೋ ಚಾಲಕರು ಹೆಂಗಸಿರ್ಬೋದು ಗಂಡಸರಿರ್ಬೋದು. ಇವಾಗ ನಮ್ಮ ತಾಲೂಕಲ್ಲಿ ಸುಮಾರು 20-25% ಹೆಂಗಸರು ಗಾಡಿಗಳು ಓಡಿಸ್ತಾರೆ. ಎಲ್ರಿಗೂ ಅವರು ಇದು ಮಾಡಲೇಬೇಕು ಅಂತ 2ನೇ ತಾರೀಕಿಂದ ಕಂಪಲ್ಸರಿ ಮಾಡಿದ್ದಾರೆ. ಅದಕ್ಕೆ ಅವರು ಅವ್ರದ್ದೇ ಆದಂಥ ನಾವು ಸುಮಾರು ಎಷ್ಟು ನಮ್ಗೆ ಡಿಮ್ಯಾಂಡ್ ಸಿಗುತ್ತೋ, ಯಾರು ಎಷ್ಟು ಬೇಕು ಅಂತಾರೆ ಟ್ರಯಲ್ ಆಗಿ ನಾವು ಸ್ವಲ್ಪ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ನಾವು ಒಂದು 10,000 ಹೆಲ್ಮೆಟ್ ತರಿಸಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ ಪ್ರೋಗ್ರಾಮ್ಗೂ ಎಲ್ಲರನ್ನೂ ಸಹಕರಿಸಬೇಕು. ಇದರ ಉದ್ದೇಶ ಏನಂದರೆ ಯಾರದೇ ಒಂದು ಜೀವ ಹೋದರೆ ಅವ್ರ ಫ್ಯಾಮ್ಲಿನೇ ಅನಾಥರಾಗತ್ತೆ. ಅದಕ್ಕೆ ಅವಕಾಶ ಕೊಡ್ತಾರೆ ಆಜ್ಞಾನ ಅವ್ರು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಅದನ್ನು ಒಂದು ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ತಗೊಂಡು ನಾವು ಅವ್ರ ಮೇಲೆ ಆಜ್ಞಾನ ಮೇಲೆ ನಾವು ಪ್ರೆಜರ್ ಹಾಕಿದ್ದೀವಿ. ಇಂಥ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರೋದಕ್ಕೆ ನಮ್ಮ ಆಜ್ಞಾನಿಗೆ ಮೊಟ್ಟ ಮೊದಲು ಧನ್ಯವಾದಗಳು ಹೇಳ್ತಾ ಇಂಥ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಇದ್ದಂಗೆ ಎಲ್ಲ ಮುಖಂಡರಿಗೂ ಪ್ರತಿ ತಾಲೂಕಿನ ಎಲ್ಲ ನಾಗರಿಕರು ಧನ್ಯವಾದಗಳಕ್ಕೆ ಬಯಸ್ತೀನಿ. ಜೊತೆಯಲ್ಲಿರುವಂಥ ಎಲ್ಲ ಹಿರಿಯ ಮುಖಂಡರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಷ್ಟೇ ಮುಂದಿನ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮುಗಿಸಿ ಇನ್ನು ಮುಂದೆ ಮಾಡುವಂಥ ಕಾರ್ಯಕ್ರಮಗಳು ವಿಶೇಷತೆ ಮತ್ತು ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಹಮ್ಮಿಕೊತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ನಿಮ್ಮನ್ನು ಕರೆದಿರೋ ಉದ್ದೇಶ. ಇದಕ್ಕೆ ನಮ್ಮ ಎಲ್ಲ ಹಿರಿಯ ಮುಖಂಡರು ಮತ್ತು ವಿಶೇಷವಾಗಿ ಮತ್ತು ಕೇಂದ್ರ ಬಿಂದು ಆಗಿರೋಂಥ ಆದಿನಾರಾಯಣವರು ಸದಾ ಏನಾದರೂ ಒಂದು ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಅದರಿಂದ 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸದಾ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಆ ಯೋಚನೆ ಮಾಡೋ ಇದರಲ್ಲಿ ಮೊದಲನೇದಾಗಿ ದೀರ್ಘ ಸುಮಂಗಲಿ ಭವ ಅನ್ನೋ ಒಂದು ಕಾರ್ಯಕ್ರಮನ ರೂಪಿಸಿದ್ರು. ಅದು ಭಾಳ ಯಶಸ್ವಿಯಾಗಿ ಈಗ ನಮ್ಮ ಹಿರಿಯ ನಾಯಕರು ಹೇಳ್ದಂಗೆ 1 ವರ್ಷದಿಂದ ನಡೀತಾ ಇದೆ. ಅದರ ಜೊತೆಗೆ ಏನು ಈಗಿನ ಪರಿಸ್ಥಿತಿ ಏನಿದೆ, ಯಾವುದೇ ಮೆಟರ್ನಿಟಿಗೆ ಸಂಬಂಧಪಟ್ಟಂಗೆ ಆ ವಿಚಾರ ಇದ್ದಾಗ ಭಾಳಷ್ಟು ಖರ್ಚು ವೆಚ್ಚ ಇರುತ್ತೆ. ಅದರ ಜೊತೆಗೆ ಎಲ್ಲೋ ಒಂದಷ್ಟು ಕಡೆ ಅವ್ರಿಗೆ ಗೌರವ ಕೂಡ ಸಿಗಲ್ಲ ಅನ್ನೋ ವಿಚಾರಗಳು ಕೂಡ ಅವ್ರ ತಲೆಯಲ್ಲಿ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಎಷ್ಟು ಗರ್ಭಿಣಿ ಸ್ತ್ರೀಯರು ಈ ತಾಲೂಕಿನಲ್ಲಿ ಇದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಒಂದು ತವರು ಮನೆಯ ಆಗಿ ರೀತಿಯಲ್ಲಿ ಅವರಿಗೆ ಒಂದು ಸತ್ಕರಿಸಬೇಕು, ಅವರ ಕೈಯಲ್ಲಿ ಆದ ಮಟ್ಟಿಗೆ ಒಂದು ಸಹಾಯನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಷ್ಟು ಹೇಳ್ದಂಗೆ ಮಾತೃದೇವೋಭವವನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಾವು ಅದರ ಫಲಾನುಭವಿಗಳನ್ನು ಗುರುತಿಸಿದ್ದೀವಿ.
ಸುಮಾರು 1509 ಜನ ಈ ತಾಲೂಕಿನಲ್ಲಿ ಇವತ್ತಿನ ಡೇಟಾ ಪ್ರಕಾರ 1509 ಜನ ಇದ್ದಾರೆ. ಸೊ ನಾವು ಕಾರ್ಯಕ್ರಮ ಮಾಡೋಷ್ಟೊತ್ತಿಗೆ ಸ್ವಲ್ಪ ಏರುಪೇರು ಕೂಡ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಮತ್ತೆ ಅದನ್ನೆಲ್ಲ ನಾವು ಗಣನೆಗೆ ತೊಗೊತೀವಿ. ಅದು ಮಾತೃದೇವೋಭವ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮತ್ತು ಈಗಷ್ಟೇ ನಾವು ಬೇರೆ ಭಾಳಷ್ಟು ದೊಡ್ಡದಾಗಿ ಸರ್ಕಾರಿ ನೌಕರರ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ. ಆದರೆ ಅದು ಬೇರೆ ಡೈವರ್ಸಿಫಿಕೇಷನ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಇಬ್ಬಾಗ ಮಾಡಿ ಬರೀ ಏನು ಶಿಕ್ಷಕರಿದ್ದಾರೆ ನಮ್ಮ ತಾಲೂಕಿನಲ್ಲಿ, ಏನು ಶಿಕ್ಷಣವನ್ನು ಏನು ನಮ್ಮ ಮಕ್ಕಳಿಗೆ ದಾರಿ ಹರಿತಿದ್ದಾರೆ ಮತ್ತು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಶಿಸ್ತನ್ನು ಬೆಳೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು ಗೌರವ ಸಲ್ಲಿಸಬೇಕು, ಗೌರವವನ್ನು ಕೊಡಬೇಕು. ಅವರ ಏನು ಸರ್ವಿಸ್ ಇದೆ ಅದಕ್ಕೆ ನಾವು ಬೆಲೆ ಕೊಡೋಕ್ಕಾಗೋದಿಲ್ಲ. ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದಿನಾರಾಯಣವರು ಇನ್ನೊಂದು ಕಾರ್ಯಕ್ರಮ ಮುಂದೆ ಬರೋ ದಿನಗಳಲ್ಲಿ ಮಾಡಬೇಕು ಅಂತಾರೆ. ಅದರ ಹೆಸರೇ ಆಚಾರ್ಯ ದೇವೋಭವ. ಮತ್ತು ಉಳಿದ ಏನು ನಮ್ಮ ಪಂಚಾಯಿತಿಯಲ್ಲಿರ್ಬೋದು ಅಥವಾ PHCಗಳಲ್ಲಿ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತರಿರ್ಬೋದು ಅಥವಾ ಏನು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅವ್ರಿಗೆ ಹೆಲ್ಪರ್ಸ್ ಇರ್ಬೋದು, ಅಥವಾ ಏನು ಶಾಲೆಗಳಲ್ಲಿ ಅಡುಗೆ ವಿಚಾರದಲ್ಲಿ ಕೆಲಸ ಮಾಡ್ತಿರೋವಂಥ ಅಡುಗೆ ಸಹಾಯಕರಿರ್ಬೋದು, ಈ ಥರ ಪ್ರತಿನಿತ್ಯ ಒಂದು ಸಮಾಜ ಸೇವೆಯಲ್ಲಿ ಅವರೆಲ್ಲರೂ ಕೂಡ ನಾವು ಯಾರು ಎಂಪ್ಲಾಯೀಸ್ ಅಂತ ಕರಲ್ಲ, ಅವರೆಲ್ಲರೂ ಕೂಡ ಕಾರ್ಯಕರ್ತರಂತಲೇ ಕರಿತೀವಿ. ಅವ್ರು ಯಾರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆಲ್ರಿಗೂ ಕೂಡ ನಾವು ಒಂದು ಗೌರವವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಅದು ಸಮಾಜಮುಖಿ ಕಾರ್ಯಕ್ರಮಕ್ಕೋಸ್ಕರ ಸಮಾಜ ಸೇವೆ ಅನ್ನೋದು ಆ ಟೈಟ್ಲ್ ಒಂದು ಸ್ವಲ್ಪ ಇನ್ನೂ ಚರ್ಚೆ ಮಾಡೋದಿದೆ. ಅದು ಬಿಟ್ಟು ಮಿಕ್ಕಿದ ಟೈಟ್ಲೆಲ್ಲ ಈಗ ಏನು ಹೇಳಿದ್ವಿ ಅದೇ ಇದೆ. ಬಟ್ ಅದೊಂದು ಟೈಟ್ಲ್ ಮಾತ್ರ ಮುಂದೆ ಬದಲಾವಣೆ ಆಗ್ಬೋದು. ಬಟ್ ಉದ್ದೇಶ ಮಾತ್ರ ಅದೇ ಇರುತ್ತೆ. ಈಗೆಲ್ಲ ಕಾರ್ಯಕ್ರಮ ಆದಮೇಲೆ ಇನ್ನೇನು ಒಂದಿದೆ, ಈಗ ಭಾಳಷ್ಟು ಜೀವಗಳನ್ನ ಕಳೆದುಕೊಳ್ಳೋಂಥ ವಿಚಾರ ಇದೆ. ರೋಡ್ ಆಕ್ಸಿಡೆಂಟ್ಸ್ ಇರ್ಬೋದು, ಈ ಹೈವೇಸ್ ಆದಮೇಲೆ ಹೋಗುವಂಥ ಫಾಸ್ಟ್ ಇರ್ಬೋದು, ವಿಶೇಷವಾಗಿ ಯುವಕರು ಅವರು ಒಂದು ಆ ಸ್ಪೀಡು ಮತ್ತು ಆ ಡಿಸಿಪ್ಲಿನ್ ಅನ್ನೋದೇ ಇಲ್ಲ ಗಾಡಿಗಳು ಓಡಿಸೋವಾಗ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನಾವು ಅವ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟ ಆದೇಶವನ್ನು ಕೊಟ್ಟಿದೆ. ಹೆಲ್ಮೆಟ್ ಧರಿಸಲೇಬೇಕು ಅಂತ ಸವಾರರು ಮತ್ತು ಹಿಂಬದಿಯ ಸವಾರರು ಕೂಡ. ಅವ್ರಿಗೂ ಕೂಡ ಒಂದು ಏನೀಗ ಕಾನೂನು ಬಂದಿರೋದ್ರಿಂದ ಆದಿನಾರಾಯಣವರು ಅದರ ವಿಚಾರದಲ್ಲಿ ಸಮಾಲೋಚನೆ ಮಾಡಿ ಅವ್ರಿಗೂ ಕೂಡ ಹಂತ ಹಂತವಾಗಿ ಯಾರು DL ಹೊಂದಿರ್ತಾರೋ, DL ಹೊಂದಿರೋ ಅಂಥವ್ರಿಗೆ ಹೆಲ್ಮೆಟ್ಗಳನ್ನ ಕೊಡಬೇಕು. ಅದರಿಂದ ಅವರ ಜೀವವನ್ನು ಎಷ್ಟೋ ಸರಿ ಹೆಲ್ಮೆಟ್ ಇರೋದ್ರಿಂದ ಜೀವ ಉಳಿದಿರುತ್ತೆ. ಸೊ ಆ ಹೆಲ್ಮೆಟ್ಗಳನ್ನ ಕೊಟ್ಟು ಏನು ಸವಾರರಿದ್ದಾರೆ, ಬೈಕ್ ಸವಾರರಿದ್ದಾರೆ, ಅವ್ರಿಗೆ ಒಂದು ಸಣ್ಣ ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ. ಬಟ್ ಅದು ಮುಂದೆ ಬರ್ತಾ ಯಾವ ಹಂತದಲ್ಲಿ ಯಾವ ದಿನಾಂಕಗಳಲ್ಲಿ ಮಾಡ್ತೀವಿ ಅನ್ನೋದು ಮುಂದೆ ಹೋಗ್ತಾ ನಮ್ಮ ನಾಯಕರಾದ ಆದಿನಾರಾಯಣವರು ತಿಳಿಸ್ತಾರೆ. ಈಗೆಲ್ಲ ಕಾರ್ಯಕ್ರಮಗಳು ಏನು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ, ಇವರ ಉದ್ದೇಶ ಮತ್ತು ನಮ್ಮ ನಾಯಕರು ಅದರ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರೋರಂತ ನೋಡಿದಾಗ ಭಾಳಷ್ಟು ಸಮಾಜಮುಖಿ ಕೆಲಸಗಳಾಗ್ತಿದ್ದಾವೆ. ಅದಕ್ಕೋಸ್ಕರ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಎಲ್ಲರೂ ಕೂಡ ಯಾರು ಸಮಾಜಮುಖಿ ಕೆಲಸದಲ್ಲಿದ್ದಾರೆ, ಯಾರು ಒಳ್ಳೆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಯಾವುದೇ ತರಹ ಒಂದು ಕೆಟ್ಟ ಆಲೋಚನೆಗಳನ್ನ ಮಾಡದಿರ ಹೋಗ್ತಿದ್ದಾರೆ, ಅಂಥ ವ್ಯಕ್ತಿಯನ್ನು ನಾವು ಯಾವಾಗಲೂ ಬೆಂಬಲಿಸಬೇಕು, ಅಂಥ ವ್ಯಕ್ತಿಯನ್ನು ಮುನ್ನೆಲೆಗೆ ತರಬೇಕು. ಅಂಥ ವ್ಯಕ್ತಿಯಿಂದ ಇನ್ನಷ್ಟು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಮುಂದೆ ಬರುವ ದಿನಗಳಲ್ಲಿ ನಮ್ಮ ನಾಯಕರಾದ ಆದಿನಾರಾಯಣವನ್ನು ಬೆಂಬಲಿಸಿ ಆಶೀರ್ವದಿಸಬೇಕು ಅಂತ ಹೇಳ್ತಾ ಈ ನನ್ನ ಮಾಲ್ಕ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಕರೆಸುತ್ತಾ ಎರಡು ಮಾತು ಹೇಳ್ತೀನಿ. ಏನಂದರೆ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ 6 ಗ್ಯಾರಂಟಿ ಕೊಟ್ಟಿದೆ ನಮಗೆ. 6 ಗ್ಯಾರಂಟಿಗಳ ಜೊತೆಗೆ ನಮ್ಮ ಮುಳಬಾಗಿಲಿನಲ್ಲಿ ನಮ್ಮ ಅದೃಷ್ಟ ಅಂದರೆ ನಮ್ಮ ಆದಿನಾರಾಯಣ ಸರ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಮೊದಲನೇದಾಗಿ ದೀರ್ಘ ಸುಮಂಗಲಿ ಭವ, ಮತ್ತು ಇವಾಗ ನಮ್ಮ ಸ್ತ್ರೀಯರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಅದು ಮಾತೃ ದೇವೋಭವ ಅದೊಂದು, ಮತ್ತು ಆಚಾರ್ಯ ದೇವೋಭವ ಒಂದು, ಮತ್ತು ಹೆಲ್ಮೆಟ್ಗಳು. ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅಷ್ಟು ಈಸಿ ಅಲ್ಲ.
ಇರೋರೆಲ್ಲ ಕೊಡೋದಿಲ್ಲ. ಅವ್ರು ಕಮ್ಮಿ ಮಾತಾಡಿದ್ರು ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ. ಅದೇ ಹೇಳೋದು, ಮಾತು ಕಮ್ಮಿ ಇರೋರ ಕೆಲಸ ಜಾಸ್ತಿ ಮಾಡೋದು ಅಂತ ದೊಡ್ಡವ್ರು ಹೇಳ್ದಂಗೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತಿಂದ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಯಾರೂ ಮಾಡಿಲ್ಲ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಎಲ್ಲರೂ ಇರೋದನ್ನೆಲ್ಲ ತಂದು ಜನಸೇವೆಗೋಸ್ಕರ ಮಾಡೋದಿಲ್ಲ. ನಮ್ಮ ಕೊತ್ತೂರು ಮಂಜಣ್ಣನೂ ಹಂಗೆ ಮಾಡಿದರು ನಮ್ಮ ತಾಲೂಕಲ್ಲಿ. ಅದೇ ರೀತಿ ಇನ್ನೊಬ್ಬ ಒಳ್ಳೆ ವ್ಯಕ್ತಿ ಬಂದಿದ್ದಾರೆ ಅಂದರೆ ನಾವು ಸಂತೋಷ ಪಡಬೇಕು. ಮನೆಗಳಲ್ಲಿ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಸೌಲಭ್ಯ ಕೊಡದೇ ಇದ್ರೆ ಅವರು ಅಣ್ಣನಾಗಿ, ತಂದೆಯಾಗಿ, ತಮ್ಮನಾಗಿ ಎಲ್ಲರಿಗೂ ಮಾಡ್ತಿದ್ದಾರೆ. ಅವ್ರಿಗೆ ನಾವು ಋಣಿಯಾಗಿರ್ತೀವಿ ಅಂತ ಮಾತು ಮುಗಿಸ್ತೀವಿ. ಸಬ್ಜೆಕ್ಟ್ ಹೋಗ್ತೆ ಅಲ್ಲಿ ಚೆನ್ನಾಗಿ ಬಂದಿದ್ಯಾ, ಕ್ಲೀನಾಗಿ ಬಂದಿದ್ಯಾ? ಇಲ್ಲಲ್ಲ, ಇವಾಗ ಮಾಡಪ್ಪ. ಚಲ್ಪತಿ ಇಲ್ವಾ? ಚಲ್ಪತ್ನೆ ಎಲ್ಲರಿಗೂ ನಮಸ್ಕಾರ. ಈ ದಿನ ದೀರ್ಘ ಸುಮಂಗಲಿ ಭವದ ಮುಂದುವರೆದ ಭಾಗವಾಗಿ ಕಪ್ಪಲ್ಮಡುಗು ಗ್ರಾಮ ಪಂಚಾಯಿತಿ, ಅಂಬಳಗಲ್ ಗ್ರಾಮ ಪಂಚಾಯಿತಿ ಮತ್ತು ಅಳಂಗೂರು ಗ್ರಾಮ ಪಂಚಾಯಿತಿ ಸೇರಿಕೊಂಡು ಎಲ್ಲ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲ ಮತ್ತು ನಮ್ಮ ನಾಯಕರಾದ ಕೋಲಾರ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣ ಅವರ ಬೆಂಬಲ ಕೂಡ ಇದೆ. ಇವರ ಎಲ್ಲ ನಿರ್ದೇಶನ ಮೇರೆಗೆ, ಇವರೆಲ್ಲ ಸಹಕಾರದೊಂದಿಗೆ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ಈ ದಿನ ನಾವು ಈ ದೀರ್ಘ ಸುಮಂಗಲಿ ಭವದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದೇ ತಿಂಗಳು 14ನೇ ತಾರೀಕು ಶುಕ್ರವಾರದಂದು ಇದೇ MG6 ಮಾರ್ಕೆಟಲ್ಲಿ ಈ 3 ಪಂಚಾಯಿತಿ, ಅಂಬಳಗಲ್ ಪಂಚಾಯಿತಿ, ಕಪ್ಪಲ್ಮಡುಗು ಪಂಚಾಯಿತಿ ಮತ್ತು ಅಳಂಗೂರು ಪಂಚಾಯಿತಿ, ಈ 3 ಪಂಚಾಯಿತಿಗಳು ಸೇರಿಕೊಂಡು ನಮ್ಮ ಎಲ್ಲ ಅಕ್ಕ ತಂಗಿಯರನ್ನು ಇಲ್ಲಿ ಕರೆಸಿ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಇದೇ ತಿಂಗಳು 14ರಂದು ನಾವು ಆಯೋಜನೆ ಮಾಡಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದ್ದೀವಿ. ಅದನ್ನು ಈಗ ತಮ್ಮೆಲ್ಲರಿಗೂ ತಿಳಿಸಲು ಬಯಸ್ತಾ ಇದ್ದೀನಿ. ಇದೇ ರೀತಿ ಮುಂದುವರೆದ ಭಾಗವಾಗಿ ನಾವು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಏನಿದೆಯೋ ಅದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಎಲ್ಲ ಪಂಚಾಯಿತಿಯಲ್ಲೂ ಕೂಡ ಇದು ಮುಂದುವರಿಸ್ಕೊಂಡು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗೂ, ಎಲ್ಲ ಮನೆಗೂ ಕೂಡ ಬಂದು ನಮ್ಮ ಶ್ರೀಮತಿಯ ಜೊತೆ ಪ್ರತಿಯೊಂದು ಮನೆಗೂ ಬಂದು ಈ ದೀರ್ಘ ಸುಮಂಗಲಿ ಭವದ ಏನು ಮಡಿಲು ತುಂಬೋ ಕಾರ್ಯಕ್ರಮ ನಾವು ಏನು ಅಂದ್ಕೊಂಡಿದ್ದೇವೋ, ನಾವು ಪಕ್ಷದಿಂದ ಎಲ್ಲ ಮನೆಗೂ ಬಂದು ಅವರ ಆಶೀರ್ವಾದವನ್ನು ಪಡೆಯಲು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅದೇ ರೀತಿ ನಾವು ಈಗ ಇನ್ನೂ ಒಂದು 4 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿ ನನಗೆ ಒಂದು ಸಲಹೆಯನ್ನು ಕೊಟ್ಟಿರ್ತಾರೆ. ಆ ಸಲಹೆಯ ಮೇರೆಗೆ ನಾನು ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀನಿ. ಮೊದಲನೇದಾಗಿ ಈಗ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಎರಡನೇದಾಗಿ ಅದೇ ರೀತಿ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಲೂಕಿನ ಎಲ್ಲ ಗರ್ಭಿಣಿ ಸಹೋದರಿಯರಿಗೆ, ನನ್ನ ಸಹೋದರಿ ಯಾರಿದ್ದಾರೋ ಗರ್ಭಿಣಿ ಧರಿಸಿರೋರು ಮತ್ತು ಇಲ್ಲಿಂದ ಮದುವೆ ಆಗಿ ಬೇರೆ ತಾಲೂಕುಗಳಿಗೂ ಹೋಗಿರ್ತಾರೆ ಕೆಲವು ಹೆಣ್ಮಕ್ಳು, ಅವ್ರನ್ನೂ ಸೇರಿಸ್ಕೊಂಡು, ವಿಶೇಷವಾಗಿ ಅವ್ರನ್ನೂ ಸೇರಿಸ್ಕೊಂಡು ಈಗ ಸುಮಾರು 2000ಕ್ಕಿಂತ ಮೇಲ್ಪಟ್ಟು ಹೆಣ್ಣುಮಕ್ಕಳು ಗರ್ಭಿಣಿಯರಿದ್ದಾರೆ. ಅವರಿಗೆ ಪೌಷ್ಟಿಕ ಕಿಟ್ಟು, ಆಹಾರದ ಕಿಟ್ಟು ಮತ್ತು ಶ್ರೀಮಂತದಲ್ಲಿ ನಮ್ಮ
ಭಾರತ ಸಂಸ್ಕೃತಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಶ್ರೀಮಂತ ಮತ್ತು ಅವರಿಗೆ ಹಾಸ್ಪಿಟಲ್ಗೆ ಏನಾದರೂ ನಮ್ಮ ಕೈಲಾದಂಟು ನಮ್ಮ ಪಕ್ಷದ ತೀರ್ಮಾನದಂತೆ ಒಂದು ಸಹಕಾರ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯನೋ ನಂತರ ಸ್ಥಾನ ನಾವು ಗುರುಗಳಿಗೆ ಕೊಡ್ತೀವಿ. ನಾವು ಪ್ರತಿಯೊಂದು ಮಟ್ಟದಲ್ಲೂ ನಾವು ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಮುಂದುವರಿಬೇಕಾದ್ರೆ ಒಂದು ಬೆಳಿಬೇಕಾದ್ರೆ ನಾವು ರಾಷ್ಟ್ರಪತಿಯಿಂದ ಹಿಡ್ಕೊಂಡು ನಾವು ಒಂದು P1ವರೆಗೂ ಹಿಡ್ಕೊಳ್ಳೋದು, P1ನಿಂದ ರಾಷ್ಟ್ರಪತಿವರೆಗೂ ಅಂತ ಹೇಳ್ಕೋಬೋದು. ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಉನ್ನತ ಸ್ಥಾನ ಬೆಳಿಬೇಕಾದ್ರೆ ಗುರುಗಳ ಪಾತ್ರ ಮುಖ್ಯವಾದದ್ದು. ನಮ್ಮ ತಂದೆ ತಾಯಿ ಬಿಟ್ಟರೆ ಗುರುಗಳ ಪಾತ್ರ ಮುಖ್ಯವಾದದ್ದು. ಅದರಿಂದ ಅವರಿಗೆ ನಾವು ಗೌರವಿಸುವ ದೃಷ್ಟಿಯಿಂದ ಅವರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರು ನನಗೆ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾವು ಇವತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಯಾವುದು ಸರ್ಕಾರ ಮತ್ತು ಅರೆ ಸರ್ಕಾರ ಎರಡೂ ಸೇರಿಕೊಂಡು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಏನು ಸಂಬಂಧ ಇದೆಯೋ ಅವ್ರನ್ನ ಎಲ್ಲರನ್ನೂ ಒಂದು ವೇದಿಕೆಗೆ, ಒಂದು ಫ್ಯಾಮ್ಲಿ, ಅವರ ಎಲ್ಲ ಫ್ಯಾಮ್ಲಿ ಸೇರಿಕೊಂಡು ಒಂದು ವೇದಿಕೆಗೆ ತಂದು ಅವ್ರಿಗೆ ಗೌರವಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ. ಅದೇ ರೀತಿ ನಾವು ಇನ್ನೂ ಮುಂದುವರೆದ ಭಾಗವಾಗಿ ನಾವು ಈ ಸಮಾಜದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಂದರೆ ನಾನು ಆವಾಗಲೇ ಹೇಳ್ದಂಗೆ P1ನಿಂದ ನಮಗೆ IST ತಾಲೂಕಲ್ಲಿ ಅಂದರೆ ತಹಸೀಲ್ದಾರ್ವರೆಗೂ ಇದ್ದಾರೆ, ಜಡ್ಜ್ವರೆಗೂ ಇದ್ದಾರೆ. ಎಲ್ಲ ನಮಗೆ ಅಂದರೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ನಾವು ಒಂದು KEB ಇಟ್ಕೋಬೋದು, ಹಾಸ್ಪಿಟಲ್ ಇಟ್ಕೋಬೋದು, ಸರ್ಕಾರದ ಯಾವುದೇ ಒಂದು ಉದ್ಯೋಗದಲ್ಲಿ ಇರ್ಬೋದು, ಒಂದು ಆಶಾ ಕಾರ್ಯಕರ್ತರು ಇರ್ಬೋದು, ಒಂದು ನಾವು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮಗೆ ಎಲ್ಲ ರೀತಿ ಸಮಾಜದಲ್ಲಿ ನಮಗೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಯಾರ್ಯಾರು ಮಾಡ್ತಾ ಇದ್ದಾರೋ ನಮಗೆ ಎಲ್ಲರಿಗೂ ಅನುಕೂಲವಾಗಂತೆ ಅಂಥವ್ರನ್ನು ಗೌರವಿಸುವ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಸಮಾಜ ಸೇವೆ ಅನ್ನುವ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಫಸ್ಟ್ 1ನೇದು ದೀರ್ಘ ಸುಮಂಗಲಿ ಭವ, 2ನೇದು ಮಾತೃದೇವೋ ಭವ, 3ನೇದು ಆಚಾರ್ಯ ದೇವೋ ಭವ ಮತ್ತು 4ನೇದು ಸಮಾಜ ಸೇವೆ ಅನ್ನುವ ಟೈಟ್ಲಲ್ಲಿ ನಾವು ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರ ಸಲಹೆಯೊಂದಿಗೆ ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಇನ್ನೂ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲ ನಮ್ಮ ಅಣ್ಣ ತಮ್ಮಂದರು 2 ವೀಲರ್ಗಳಲ್ಲಿ ಓಡಾಡ್ತಾರೆ, ಅವರಿಗೆ ನಾವು ರಕ್ಷಣೆಯಾಗಿ ನಾವು ಹೆಲ್ಮೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಆಲೋಚನೆ ಮಾಡಿ ಈಗ ಅದನ್ನು ನಿರ್ಧಾರ ಮಾಡಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮ ಕೂಡ ನಾವು ನಿಗದಿ ಮಾಡ್ತೀವಿ. ನಾವು ಈಗ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನಾವು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದೀವಿ. ಮಾತೃದೇವೋ ಭವ, ಆಚಾರ್ಯ ದೇವೋಭವ ಮತ್ತು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ನಾವು ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ನಿಂದ ನಾವು ಮಾಡಲು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರು ಮತ್ತು ಮಂಜಣ್ಣ ಅವರ ಸಲಹೆಯಲ್ಲಿ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಲು ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ ಸಲಹೆ ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗುತ್ತೆ. ಅದೇ ರೀತಿ ನಮ್ಮ ಕುಟುಂಬಕ್ಕೆ ಈ ಮುಳಬಾಗಿಲು ತಾಲೂಕಿನ ಎಲ್ಲ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ತಂದೆ ತಾಯಿಯರು ಎಲ್ಲ ಸೇರಿ ನನಗೆ ಆಶೀರ್ವಾದ ಮಾಡಬೇಕಂತ, ಈ ಕಾರ್ಯಕ್ರಮಗಳು ಯಶಸ್ವಿ ಆಗಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸಹಕಾರ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.